ಇಷ್ಟೆಷ್ಟು ಮಾವಿನಕಾಯಿಗೆ 50 ರೂಪಾಯಿ ಕೊಟ್ವಿ. ವೆಲ್ಕಮ್ ಟು ಪಾರ್ಟ್ 4 ಆಫ್ ನ್ಯೂ ಇಯರ್ ಟ್ರಿಪ್ಸ್. ಬೀಚಲ್ಲಿ ಆಟ ಎಲ್ಲ ಮುಗಿಸಿ ನಾವು ಬಂದಿದ್ದೆ ರೂಮಿಗೆ. ಏನಕ್ಕಪ್ಪ ಅಂದರೆ ಬೀಚಲ್ಲೆಲ್ಲ ಆಟಾಡಿ ಫುಲ್ ಗಲೀಜಾಗ್ಬಿಟ್ಟಿದ್ದು. ಅಲ್ಲಿಂದ ಬಂದು ಎಲ್ಲರೂ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಕಾರ್ ಹತ್ಕೊಂಡು ನಮ್ಮ ನಡೆ ಏನಿದ್ರು ಊರ್ ಕಡೆ ಅಂತ ಊರಿಗೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ಇಷ್ಟೊತ್ತಾದ್ರೂ ಹೊಟ್ಟೆಗೆ ಏನು ಹಾಕೊಂಡಿಲ್ವಲ್ಲ ಅಂತೇಳಿ ಮಧ್ಯಾಹ್ನದ ಊಟ ಆಗಿ ಈ ಥರ ಊಟ ತೊಗೊಂಡ್ವಿ. ಆದರೆ ಆದಿ ಮತ್ತು ಸ್ಪಂದವರೆಲ್ಲ ಮೊಸರನ್ನ ತಗೊಂಡ್ರು. ಏನಕ್ಕಪ್ಪ ಅಂದರೆ ವಾಮೆಂಟ್ ಆಗುತ್ತಲ್ಲ ಅವ್ರಿಗೆ, ಅದಕ್ಕೆ. ಆಮೇಲೆ ಊಟ ಎಲ್ಲ ಮುಗಿಸಿ ನಮ್ಮ ನಡೆ ಏನಿದ್ರು ಊರಿಗಲ್ಲ, ಏನಿದ್ರು ಹೊನ್ನಾವರದ ಕಡೆಗೆ ಅಂತ ಹೇಳಿ ಹೊನ್ನಾವರಕ್ಕೂ ಬಂದ್ವಿ. ಹೊನ್ನಾವರದಲ್ಲಿ ಎಲ್ಲರೂ ಬೋಟ್ ರೈಡಿಂಗ್ ಮಾಡಕ್ಕೆ ಇಷ್ಟಪಟ್ರೆ ನಾನು ನೋಡಿದ್ರೆ ಮಾವಿನಕಾಯಿ ತಿನ್ನಕ್ಕೆ ಇಷ್ಟಪಡ್ತಿದ್ದೆ. ಮಾವಿನಕಾಯಿ 2 ಸಲ ತಿಂದಿದ್ದೀನಿ ಗೈಸ್. ಮಾವಿನಕಾಯಿ ಯಾಕಂದ್ರೆ ನನ್ನ ಫೇವ್ರೇಟ್ ಅಲ್ವಾ, ಅದಕ್ಕೆ. ಬರೀ ಇಂಥದೆಯಾ. ಅದಾದ್ಮೇಲೆ ನನಗಂತೂ ನಮ್ಮ ಮನೆಯವ್ರ ಜೊತೆ ಬೋಟಿಂಗ್ ಹೋಗ್ತಿರೋದಂತೂ ಫುಲ್ ಖುಷಿ ಆಯಿತು. ಅದಕ್ಕೆ ನಿಮ್ಗೆ ಏನು ಅನಿಸ್ತದೆ ಅಂತ ಕೇಳಿದ್ರೆ ನಮ್ಮ ಮನೆಯವರು ಈ ಥರ ನನ್ನೋದು ಹೇಗೆ ಅನಿಸ್ತೈತೆ ಬೋಟ್ ರೈಡಿಂಗ್ ಹೋಗ್ತಿರೋದಕ್ಕೆ ನನ್ನ ಜೊತೆ? ಹೌದಾ, ಸರಿ. ಮತ್ತೆ ನಾನು ಹೋಗ್ತೀನಿ. ಮುಂದೆ ಬೋಟ್ ರೈಡಿಂಗ್ ಮಾಡ್ಬೇಕಾದ್ರೆ ಸ್ನ್ಯಾಕ್ಸ್ ಕೂಡ ಕೊಡ್ತಿದ್ರು. ಅಲ್ಲಿ ಸ್ನ್ಯಾಕ್ಸ್ ಆಗಿ ಮಜ್ಜಿಗೆ ಮತ್ತು ಚುರ್ಮುರಿ ತೊಗೊಂಡ್ವಿ. ಆ ಚುರ್ಮುರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರು ಅಂತ ನಾವು ಯಾರನ್ನೂ ತಿನ್ನಿಲ್ಲ. ಆದರೆ ಈ ಯಜಮಾನ್ರು ಮಾತ್ರ ಫುಲ್ ತಿನ್ಕೊಂಡ್ರು. ಬೋಟ್ ರೈಡಿಂಗ್ ಎಲ್ಲ ಮುಗಿಸಿ ನಾವು ಹೋಗಿದ್ದೆ ಮಲ್ಪೆ ಬೀಚ್ಗೆ. ಏನಕ್ಕಪ್ಪ ಅಂದರೆ ಫೋಟೋಸ್ ವೀಡಿಯೋಸ್ ಏನು ತೊಗೊಂಡಿರ್ನಿಲ್ವಲ್ಲ, ಅದಕ್ಕೆ ನಮ್ಮ ಮನೆಯವ್ರ ಜೊತೆ ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ಅದಾದಮೇಲೆ ನಾವು ಮನೆಗೆ ಹೋಗೋಷ್ಟ್ರೊಳಗೆ ಆಲ್ರೆಡಿ ಟೈಮ್ ತುಂಬ ಆಗಿಬಿಟ್ಟಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ನಾನ್ ವೆಜ್ ಊಟ ಮಾಡಿದ್ರೆ ಪಾಪ ನಮ್ಮ ಮನೆಯವ್ರು ಮಾತ್ರ ವೆಜ್ ಊಟ ಮಾಡೋದು. ಏನಕ್ಕಪ್ಪ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವತ್ತಿಗೆ ಇಷ್ಟೇ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ವಿಡಿಯೋನ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ನಾನು ಇನ್ಸ್ಟಾ ಬಯೋದಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಮತ್ತೆ ಸಿಗುವ. ಬಾಯ್.